ಕನ್ನಡದಲ್ಲಿ ಎಂತೆಂತ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದಾವೆ ಅಂದ್ರೆ ಅದು ನಮ್ಗೆ ಗೊತ್ತಾಗಿದ್ರು ಕೂಡ ಏನೇನೋ ಮಾಡಿ ಎಕ್ಕಡಿಸ್ತಾವ್ರೆ. ಒಡೆನೂರ್ ಮನುದು ಮಡೆನೂರ್ ಮನುದು ಆಗ್ಬಾರ್ದು ಅನಾಚಾರ ಆಗೋಯ್ತು ಅನ್ಬಿಟ್ಟು ಕೇಸ್. ಇದಕ್ಕೆಲ್ಲ ಕಾರಣ ಅವ್ರು ಬೆಳಿತಾವ್ರೆ ಅಂತ. ರೀಸೆಂಟ್ ಆಗಿ ಸಿನಿಮಾ ರಿಲೀಸ್ ಆಗಿದೆ ಕುಲದಲ್ಲಿ ಕೀಳ್ಯಾವುದು. ಈ ಸಿನಿಮಾದಲ್ಲೇ ಮಡೆನೂರ್ ಮನೋರು ಆಕ್ಟ್ ಮಾಡೋದು ಆಸ್ ಅ ಹೀರೋ. ಫಸ್ಟ್ ಸಿನಿಮಾದಲ್ಲೇ 6 ಹೊಡೆದು ಬಿಟ್ಟಿದ್ದಾರೆ. ಆಡಿಯನ್ಸ್ ಗಳೆಲ್ಲ ಕ್ಲೀನ್ ಬೋಲ್ಡ್. ಇದನ್ನ ತಡ್ಕೊಳಕಾಗದೆ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ಸವ್ರೆ. ಮೊದಲನೇದಾಗಿ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಕನ್ನಡದಲ್ಲಿ ಬಂದಿರುವಂತ ಫ್ಯಾಂಟಾಸ್ಟಿಕ್ ಮೂವಿ. ಈ ಸಿನಿಮಾಗೆ ಸ್ಟೋರಿ ಬರೆದಿರೋದು ಭಟ್ರು, ಜೊತೆಗೆ ಇಸ್ಲಾವುದ್ದೀನ್ ಮುಸ್ಲಿಂ ಬಾಯ್ ಇವರಿಬ್ರು ಸೇರ್ಕೊಂಡು ಸ್ಟೋರಿನ ಬರೆದಿದ್ದಾರೆ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದೇ ಬೇರೆಯವರು, ಕೆ ರಾಮ್ ನಾರಾಯಣ. ಮೊದಲನೇ ಸಿನಿಮಾ ಅಂತ ಮಡೆನೂರ್ ಮನುನ ಕೀಳ್ಗಾಣಿಸ್ತೇನೆ ನ್ಯಾಚುರಲ್ ಆಗಿ ನಾಟಿ ಸ್ಟೈಲ್ ಅಲ್ಲೇ ಆಕ್ಟ್ ಮಾಡಿಸಿದ್ರೆ. ಸ್ಕ್ರೀನ್ ಪ್ಲೇ ಒಳಗಡೆ ಟಿವಿ ಶೋಗಳಲ್ಲಿ ಕಾಮಿಡಿ ಸೀರೀಸ್ ನ ಮಾಡ್ತಿದ್ದಂತ ಮಡೆನೂರ್ ಮನು, ನಯನ, ಹಾಗೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರಂಚ್ ಕಂಟೆಂಟ್ ಮಾಡುವಂತ ಅಂಕಲ್ ಅಂಡ್ ಆಂಟೀಸ್ ಮಂಜಣ್ಣ, ಅಮ್ಮನ ಹೆಸರು ಗೊತ್ತಿಲ್ಲ ಕರ್ಕರ್ ಅವಳು, ಎಲ್ಲರೂ ಕೂಡ ಎತ್ತಾಕೊಂಡ್ಬಂದು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿಸಿದ್ದಾರೆ. ಮರ್ತೇ ಬಿಟ್ಟಿದೆ ಡೋಲರ್ 650 ಮಾತ್ರೇನು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ ಬಿಸಿರಾಗಿ ಮುದ್ದೆ ಜೊತೆಗೆ. ಮೇನ್ ಥಿಂಗ್ ಈ ಸಿನಿಮಾದ ಸ್ಟೋರಿ. ಬೇರೆ ಎಲ್ಲಾ ಕಡೆ ನೋಡಿದ್ರು ಈ ಸಿನಿಮಾದಲ್ಲಿ ಇರುವಂತ ಸ್ಟೋರಿನ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ಜಾತಿಗೆ ಜಾತಿನೇ ವೈರಿ ಅಂತ ಫೇಮಸ್ ಆಗಿರೋ ಒಂದ್ ಸಾಂಗ್ ಇದೆಯಲ್ಲ ಮಹದೇಶ್ವರ್ ಒಂದು ಸಿನಿಮಾ, ಅದು ಆ ಒಂದು ಟ್ಯಾಗ್ ಲೈನ್ ನ ಇಟ್ಕೊಂಡು ಈ ಸಿನಿಮಾ ಮಾಡವ್ರೆ. ಅವ್ರವ್ರ ಜಾತಿಯವ್ರಿಗೆ ಅವ್ರವ್ರೇ ಆಗಲ್ಲ ಫಿಕ್ಸ್. ಈ ಸಿನಿಮಾದಲ್ಲಿ ಒಂದು ಕಾಡು ಬುಡಾಂಗ ಇರ್ತದೆ, ತುಂಬಾ ಕೀಳಾದಂತ ಜನ. ಗವರ್ನಮೆಂಟ್ ರಿಸರ್ವ್ ಫಾರೆಸ್ಟ್ ಮಾಡ್ಬೇಕು ಅಂತ ಆ ಕಾಡಲ್ಲಿದ್ದಂತ ಜನಗಳನ್ನೆಲ್ಲ ಸಿಟಿ ಕರೆಸ್ಬಿಡ್ತಾರೆ. ಇವ್ರನ್ನ ಮೇಂಟೈನ್ ಮಾಡೋದಕ್ಕಾಗದೆ ಮತ್ತೆ ಅಲ್ಲಿಂದ ಕಾಡ್ಗೆ ಕಳಿಸ್ತಾರೆ. ಇವುಗಳ ಮಧ್ಯೆ ಆಟ ಆಡೋ ಅಂತ ಜಾತಿಗ್ ಜಾತಿ ವೈರಿ ಆಗಿರುವಂತ ಒಬ್ಬ ವಿಲನ್. ಅದು ಯಾರು ಅಂತ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಈ ರೀತಿ ಒಂದು ಸಸ್ಪೆನ್ಸ್ ನ ಕ್ಯೂರಿಯಸ್ ಆಗಿ ತೋರಿಸಿದಾರಲ್ಲ, ಸೂಪರ್. ಸಿಟಿಲಿ ಇರುವಂತ ಜನಗಳು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಜಾತಿ ಬಗ್ಗೆ, ಯಾಕಂದ್ರೆ ಅವರೆಲ್ಲ ಫುಲ್ ಅಪ್ಡೇಟ್ ಆಗ್ಬಿಟ್ಟಿರ್ತಾರೆ, ಮುಂದೆ ಹೋಗ್ತಾ ಇದಾರೆ. ಬಟ್ ಹಳ್ಳಿಲಿ ಇರೋರು ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಕರೆಕ್ಟ್ ಆಗಿ ತೋರಿಸಿದ್ದಾರೆ. ದೊಡ್ಡ ದೊಡ್ಡ ಜನರು ಯಾವ ರೀತಿ ನಮ್ಮನ್ನ ಉಪಯೋಗಿಸ್ಕೊತಾರೆ, ಏನೇನೆಲ್ಲ ಉಪಯೋಗಿಸ್ಕೊಂಡು ನಮ್ಮನ್ನ ತುಳಿತಾನೆ ಇರ್ತಾರೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎಲ್ಲದರಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಷಯಗಳನ್ನ ಹೈಲೈಟ್ ಮಾಡ್ತಾ ಹೋಗ್ತಾರೆ. ಎಲ್ಲೂ ಕೂಡ ನಿಮ್ಗೊಂಚೂರು ಬೋರ್ ಆಗದೇ ಇಲ್ಲ. ನನಗೆ ಈ ಸಿನಿಮಾದಲ್ಲಿ ತುಂಬಾ ಇಷ್ಟ ಆಗಿದ್ದಂತ ಕ್ಯಾರೆಕ್ಟರ್ ಡ್ರ್ಯಾಗನ್ ಮಂಜು. ಇವ್ರ ಎಂಟ್ರಿನೂ ಕೂಡ ಅದೇ ರೀತಿ ಇತ್ತು. ಫಸ್ಟ್ ಹಾಫ್ ಆಯ್ತು, ಸೆಕೆಂಡ್ ಹಾಫ್ ಇನ್ನೇನ್ ಮುಗಿತಾ ಬರ್ತು, ಇನ್ನೊಂದು ಅರ್ಧ ಮುಕ್ಕಾಲ್ ಗಂಟೆ ಇದೆ ಅನ್ನೋಷ್ಟ್ರಲ್ಲಿ ಡ್ರ್ಯಾಗನ್ ಮಂಜು ಎಂಟ್ರಿ ತಗೋತಾರೆ ಬೆಂಕಿನ ಬಿಟ್ಕೊಂಡು. ಎಲ್ಲಿಂದ ಬಿಡ್ತಾರೆ ಅಂತ ಭೀಮಾ ಫಿಲಮ್ ಅಲ್ಲಿ ಗೊತ್ತಾಗಿದೆ ನಿಂಗೆ. ಅವರು ಕೂಡ ಒಂದ್ ರೀತಿ ಒಳ್ಳೆ ರೀತಿ ಮೆಸೇಜ್ ನ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ವಿಲನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ರು ಕೂಡ ಕೊನೆಯಲ್ಲಿ ಒಂದು ಮೆಸೇಜ್ ಕೊಡ್ತಾರೆ, ಅದು ಕೂಡ ಮಾಸ್ಟರ್ ಪೀಸ್. ಇನ್ನ ಸೋನಲ್ ಅವರು ಈ ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಕಾಣಿಸ್ಕೊತಾರೆ ಒಬ್ಬ ಜಿಲ್ಲಾಧಿಕಾರಿಯಾಗಿ. ಜನಗಳಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರಪ್ಪ. ಮೌನ ಗುಬ್ಬಿ ಮನೆ ಅವರು ಈ ಸಿನಿಮಾದಲ್ಲಿ ಫಸ್ಟ್ ಹೀರೋಯಿನ್ ಆಗಿ ಅಪಿಯರೆನ್ಸ್ ನ ಕೊಡ್ತಾ ಇದ್ದಾರೆ. ಮಡೆನೂರ್ ಮನು ಜೊತೆ ರಿಯಲ್ ಲೈಫ್ ಅಲ್ಲಿ ಯಾವ ರೀತಿ ನಾಟಿಯಾಗಿ ವಿಡಿಯೋ ಗಿಡಿಯೋ ಎಲ್ಲ ಮಾಡಿ ಸಿಗಾಕೊಂಡಿದಾರ, ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಫುಲ್ ನಾಟಿ ಬಾಯ್ ಒಡೆನೂರ್ ಮನು. ಇವರಿಬ್ರು ಕೆಮಿಸ್ಟ್ರಿ ಈ ಸಿನಿಮಾದಲ್ಲಿ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿದೆ. ಒಟ್ಟಾರೆ ಹೇಳೋದಾದ್ರೆ ಈ ಸಿನಿಮಾ ಪರ್ಫೆಕ್ಟ್ ಅಟ್ ದ ಟೈಮ್. ಇವಾಗ ಇವ್ರ ಹೆಸರು ಆಡ್ ಮಾಡ್ಬೇಕು ಅನ್ಬಿಟ್ಟು ಒಡೆನೂರ್ ಮನುನ ಒಡೆ ತರ ಸೀಸ್ಬಿಟ್ಟವ್ರೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ, ಮುಂದಿನ ಸಿನಿಮಾದಿಂದ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡೋಣ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಫ್ಯಾಮಿಲಿ ಜೊತೆ ಹೋಗಿ ನೋಡಿ, ಎಂಜಾಯ್ ಮಾಡಿ.